ಈ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಸಹ ಚೆನ್ನಾಗಿದ್ದೀನಿ. ಇದು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ತಂಬಿಟ್ಟು ಆರತಿ ಮಾಡಿರೋದು. ನಾನೊಂದು ಶಾರ್ಟ್ ವೀಡಿಯೋಸ್ನ ಆಲ್ರೆಡಿ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು ಎಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲೇ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮಂಡೇ ಈವ್ನಿಂಗು ಅಮ್ಮ ಮನೆಗೆ ಬಂದೆ. ಮಂಗಳವಾರ ಗ್ರಾಮ ದೇವತೆ ಇತ್ತು ಅಂತ ಅಂದ್ಬಿಟ್ಟು ಅಮ್ಮ ಕಾಲ್ ಮಾಡಿ ಹೇಳಿದರು. ಸೊ ಹಾಗಾಗಿ ನಾನು ಬಂದೆ. ಮಂಗಳವಾರ ಹಸ್ಬೆಂಡು ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲ ಜಾಯ್ನ್ ಆದರು. ತಂಬಿಟ್ಟು ಮಾಡೋದಕ್ಕೆ ನಮ್ಮ ಅತ್ತಿಗೆ ಅರ್ಲಿ ಮಾರ್ನಿಂಗೇ ಎದ್ದು ತಂಬಿಟ್ಟನ್ನೆಲ್ಲ ರೆಡಿ ಮಾಡಿಕೊಂಡ್ರು. ಹಾಗೆ ನಾನು ನಮ್ಮಣ್ಣ ಫ್ಲವರ್ ಡೆಕೋರೇಟ್ ಮಾಡಿಬಿಡೋಣ ದೀಪ ಇಡೋದಕ್ಕೆ ಅಂದ್ಬಿಟ್ಟು ಸಿಂಪಲಾಗೆ ಮಾಡ್ಕೊಂಡ್ವಿ. ಏನು ಹೂವು ಇತ್ತು ಅದರಲ್ಲೇನೆ ಮಾರ್ಕೆಟಿಂದ ತರಿಸಿದ್ರು, ಬಟ್ ಏನು ಹೂವು ಇತ್ತು ಅದರಲ್ಲೇನೆ ಸಿಂಪಲಾಗೆ ನಾನು ನಮ್ಮಣ್ಣ ಎಲೆ ಸ್ವಲ್ಪ ಹೂವೆಲ್ಲ ಯೂಸ್ ಮಾಡಿ ಡೆಕೋರೇಟ್ ಮಾಡಿದ್ವಿ. ಹೀಗೆ ರೆಡಿ ಮಾಡ್ಕೊಂಡ್ವಿ. ನಾವೊಂದು 6:30 ಸ್ಟಾರ್ಟ್ ಮಾಡಿದ್ದು ಅನಿಸುತ್ತೆ. ಬಟ್ ಈ ಥರ ಡೆಕೋರೇಟ್ ಮಾಡೋದಕ್ಕೆ ಆಲ್ಮೋಸ್ಟು ಟೈಮ್ ಹಿಡಿಯುತ್ತೆ. ಅದು ನಮಗೆ ಸ್ಟಾರ್ಟಿಂಗ್ ಫಸ್ಟ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಹಿಡಿತು. ಸೊ ನಾನು ನಮ್ಮಣ್ಣ ಒಂದು 6:30 ಸ್ಟಾರ್ಟ್ ಮಾಡಿದ್ದಕ್ಕೆ 7:30 8 o'clock ಹತ್ತಿರ ಆಗೋಯಿತು. ಆಮೇಲೆ ಹುಡುಗರನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಎಲ್ಲ 9:30 10 ಆಗೋಯಿತು. ಆಮೇಲೆ ಆರತಿ ಬಂದಿದ್ದು. ನಾವು ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಾವು ಸಹ ನಾನು ಸಿಂಪಲಾಗೆ ರೆಡಿಯಾಗಿದ್ದೆ. ನಮ್ಮ ಅದಕ್ಕೆ ಸ್ವಲ್ಪ ಆರತಿ ಎತ್ಕೋಬೇಕಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಿದ್ದರು. ಸೊ ಈ ಥರ ರೆಡಿ ಮಾಡಿದ್ವಿ. ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ ಅಲ್ವಾ? ಇರೋ ಹೂದಲ್ಲೇ ಸಿಂಪಲಾಗಿ ಡೆಕೋರೇಟ್ ಮಾಡೋದು ತುಂಬ ಚೆನ್ನಾಗೇ ಇರುತ್ತೆ. ಸೊ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಇನ್ನೂ ಚೆನ್ನಾಗಿ ಮಲ್ಲಿಗೆ ಹೂವು, ಕನಕಾಂಬರ ಹೂವು ಯೂಸ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಬಂದಿದ್ರು. ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿದ್ವಿ. ಆರತಿ ಬರ್ತಿದೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಅತ್ತಿಗೆ ದೀಪ ಹಚ್ಕೊತಾ ಇದ್ರು. ಆರತಿ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ ದೀಪ ಹಚ್ತಿದ್ದಾರೆ. ಸುಮಾರು ಇದನ್ನು 5 years ಬ್ಯಾಕ್ ಮಾಡಿದ್ದು ಗ್ರಾಮ ದೇವತೆ. ನನಗೆ ಆಲ್ಮೋಸ್ಟು ನೆನಪಿದೆ, ಆದ್ರೂ ಸ್ವಲ್ಪ ಎಲ್ಲ ಮರ್ತೋದಂಗೆ ಆಗೋಗ್ಬಿಟ್ಟಿದ್ದು. ನಮ್ಮದು ನೋಡಿ ಈ ಥರ ರೆಡಿಯಾಗಿದೆ. ಗೊಂಬೆ ಥರ ಲಂಗ ದಾವಣಿ ತೊಗೊಂಡು ಬಂದಿದ್ವಿ. ಸೊ ಚೆನ್ನಾಗೇ ರೆಡಿ ಮಾಡಿದ್ವಿ ನಮ್ಮ ಸೊಸೆನೂ ಸಹ. ಅದೇ ಹೇಳ್ತಿದ್ನಲ್ಲ, ಸುಮಾರು ಒಂದು 5 ವರ್ಷದ ಹಿಂದೆ ಮಾಡಿದಂಥದ್ದು. ಸೊ ಇವಾಗ ಮಾಡ್ತಾ ಇರೋದು. ಸೊ ಅಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತಲ್ವ, ಸ್ವಲ್ಪ ನೆನಪಿದೆ. ಆವಾಗ ನಾನು ಆರತಿ ಎತ್ಕೊಂಡಿದ್ದೆ. ಅದೆಲ್ಲ ತುಂಬ ಮೆಮೊರೀಸ್ ಅಂತ ಹೇಳ್ಬೋದು. ಸ್ವಲ್ಪ ಈ ಫುಲ್ಲು ಡೀಟೇಲ್ಸ್ ಎಲ್ಲ ಮರೆತೋಗಿದೆ. ಎಷ್ಟು ನೆನಪೋ ಅಷ್ಟೇ ನೆನಪಿದೆ ಅಷ್ಟೇನೆ. ನನ್ನ ಔಟ್ಫಿಟ್ ನೋಡಿ ಈ ಥರ ಲೈಟ್ ಸಿಂಪಲಾಗಿ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ಅಷ್ಟೇನೆ. ನಾನು ಏನಂತಾರೆ ತಂಪು ಅಂತಾರಲ್ಲ, ತಂಪು ಹಿಡ್ಕೊಂಡಿದ್ದೆ ಅಷ್ಟೇ. ತಂಪಂದರೆ ಈ ರೈಸು ಮತ್ತು ಮೊಸರನ್ನ 2 ಮಿಕ್ಸ್ ಮಾಡಿ ದೇವ್ರ ಹತ್ರ ಇಡ್ತಾರೆ. ನಾನು ಲಾಸ್ಟಲ್ಲಿ ವೀಡಿಯೋದಲ್ಲಿ ತೋರಿಸಿದ್ದೀನಿ, ನಿಮಗೆ ಹೇಳ್ತೀನಿ ಸಹ. ಅದನ್ನು ತಂಪಂತಾರೆ. ನಾನು ಅದನ್ನು ತಂಪೆ ಎತ್ಕೊಂಡಿದ್ದೆ ಅಷ್ಟೇ. ನಮ್ಮ ಅತ್ತಿಗೆ ದೀಪ ಎತ್ಕೊಂಡಿದ್ರು. ನೋಡಿ ಸಿಂಪಲಾಗಿ ರೆಡಿಯಾಗಿದೆ. ನನಗೆ ಯಾವಾಗಲೂ ಅಷ್ಟೇ ಹೆವಿ ಜ್ಯುವೆಲರ್ಸ್ ಹಾಕ್ಕೊಳ್ಳೋದು, ಹೆವಿ ಸೀರೆ ಉಡೋದು ಆ್ಯಂಡ್ ಹೆವಿಯಾಗಿ ರೆಡಿ ಆಗೋದು ಇದೆಲ್ಲ ಇಷ್ಟ ಆಗೋಲ್ಲ. ನಂಗೆ ತುಂಬ ಸಿಂಪಲಾಗಿರೋದೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ರೆಡಿಯಾಗಿದ್ದೆ. ನೋಡಿ ನಮ್ಮದು ಇದನ್ನ ಜೊತೆ ನಾನು ರೀಲ್ಸ್ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮ್ಗೆ. ಸೊ ಎಷ್ಟು ಗೊಂಬೆ ಥರ ಕಾಣ್ತಾಯಿದೆ ಅಂದರೆ, ನಮ್ಮದು ಇದಕ್ಕೆ ಲಂಗ ಬ್ಲೌಸ್ ಈ ಥರ ಸೆಟ್ ಹಾಕಿದ್ದು ಫಸ್ಟ್ ಟೈಮು. ನೋಡೋಕ್ಕೆ ತುಂಬ ಖುಷಿ ಆಯಿತು ನನಗೆ. ಹೆಣ್ಮಕ್ಳಿಗೆ ಈ ಪುಟಾಣಿ ಮಕ್ಳಿಗೆ ಲಂಗ ಬ್ಲೌಸ್ ಹಾಕಿ ಹೂವು ಮುಡಿಸಿ ಬಳೆ ತೊಡಿಸಿ ನೋಡೋಕ್ಕೆ ತುಂಬಾ ಖುಷಿ. ಹಾಗೆ ಆರತಿ ತೊಗೊಬಂದರು. ಹಾಗೆ ನಾನು ನಮ್ಮ ಅತ್ತಿಗೆನೂ ಸಹ ಜಾಯ್ನ್ ಆದ್ವಿ. ಅಮ್ಮ ಮನೆಯವರು ಎಲ್ಲರೂ ಸಹ ಜಾಯ್ನ್ ಆದ್ವಿ. ನಾನು ಮಧ್ಯದಲ್ಲಿದ್ದೆ, ಬಟ್ ವಿಡಿಯೋದಲ್ಲಿ ಕಾಣ್ತಾ ಇರಲಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ವ್ಲಾಗ್ಗೋಸ್ಕರ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ಸಹ ನಮ್ಮ ಊರ ಹಬ್ಬನ ತೋರಿಸೋದಕ್ಕೆ ನಾನು ಸಹ ಆದಷ್ಟು ವೀಡಿಯೋನ ತೊಗೊಳೋದಕ್ಕೆ ಟ್ರೈ ಮಾಡಿದ್ದೀನಿ. ಎಷ್ಟು ಬೇರೆ ರೀತಿಯಾಗಿ ಆರತಿನ ರೆಡಿ ಮಾಡ್ಕೊಂಡಿದ್ರು ಅಂತಂದರೆ ಕಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು. ನಿಜವಾಗ್ಲೂ ಒಬ್ಬೊಬ್ಬರು ಯೋಚನೆ, ಒಬ್ಬೊಬ್ಬರು ಒಂದು ಟೇಸ್ಟ್ ಬೇರೆ ಥರನೇ ಇರುತ್ತೆ. ಹಾಗಾಗಿ ಅವರು ಎಲ್ಲ ಒಂದೊಂದು ನೋಡೋಕ್ಕೂ ನಿಜ ತುಂಬಾ ಖುಷಿಯಾಗೋದು. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ನಾವು ಫಸ್ಟೇ ಹೆಣ್ಮಕ್ಳು ಕೇಳಬೇಕಾ, ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಇವ್ರು ಚೆನ್ನಾಗಿ ಮಾಡಿರೋದು, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಅದನ್ನು ನೋಡ್ತಾನೆ ಇದ್ವಿ ಆರತಿನ. ಅಷ್ಟು ಚೆನ್ನಾಗಿತ್ತು. ಇದು
ನಾನು ಆದಷ್ಟು ವಿಡಿಯೋನ ತೊಗೊಳೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ, ನಿಮಗೂ ನಮ್ಮ ಊರ ಹಬ್ಬನ ತೋರಿಸೋಣ ಅಂತ ಹೇಳಿಬಿಟ್ಟು. ಗ್ರಾಮ ದೇವತೆ ಅನ್ನೋದು ಒಂದು ಊರಿಗೆ ಶಕ್ತಿ ಅಂತಲೇ ಹೇಳ್ಬೋದು. ಆ ತಾಯಿನ ನಾವು ಆಚರಿಸೋದ್ರಿಂದ, ಹಾಗೆ ಆ ತಾಯಿಗೆ ಒಂದು ಶಾಂತಿ ಬೇಡೋದ್ರಿಂದ ನಮ್ಮ ಊರಾಗಿರಲಿ ನಾವಾಗಿರಲಿ ತುಂಬಾ ಚೆನ್ನಾಗಿರ್ತೀವಿ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಗ್ರಾಮ ದೇವತೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಜನಗಳ ನಡುವೆ ಕಲಹ ಆಗಿರ್ಬೋದು ಅಥವಾ ಯಾವುದೇ ನೆಗೆಟಿವಿಟಿ ನಮ್ಮ ಊರಿಗೆ ಬರೋದಾಗಿರ್ಬೋದು ತಡೆಗಟ್ತಾಳೆ ತಾಯಿ. ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನಮ್ಮನ್ನು ಯಾವುದೇ ನೆಗೆಟಿವಿಟಿಗೆ ತಳ್ಳದೇ ಇರೋ ಹಾಗೆ ಕಾಪಾಡ್ತಾರೆ. ಸೊ ಹಾಗಾಗಿ ಪ್ರತಿ ಊರಲ್ಲೂ ಗ್ರಾಮ ದೇವತೆ ಆಗಿರಲಿ, ಊರಹಬ್ಬ ಮಾಡೋದಾಗಿರಲಿ ತುಂಬಾ ಇಂಪಾರ್ಟೆಂಟು. ಅದನ್ನು ಆಚರಿಸೋದ್ರಿಂದ ಊರಿಗೂ ನೆಮ್ಮದಿ ಇರುತ್ತೆ, ನಮ್ಗಳಿಗೂ ಒಂದು ನಮ್ಮೂರು ಅನ್ನೋದೊಂದು ಖುಷಿ ಇರುತ್ತೆ. ನಮ್ಮೂರಲ್ಲೂ ಹಬ್ಬ ಇದೆ, ನಮ್ಮೂರು ಅಂತ ಹೇಳ್ಕೊಳಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ವಿಡಿಯೋ ನಿಮಗೆ ನೋಡೋದಕ್ಕೆ ಬೋರ್ ಆಗುತ್ತೆ ಅನ್ನೋ ಸಲುವಾಗಿ. ಫೈನಲಿ ನಾನು ಲಾಸ್ಟ್ಗೆ ದೇವ್ರದ್ದು ವೀಡಿಯೋ ಮಾಡಿಕೊಂಡೆ. ಯಾಕಂದರೆ ತುಂಬ ಜನ ಇದ್ದರು. ನನಗೆ ಪೂಜೆ ಮಾಡೋದಕ್ಕೆ ಕಷ್ಟ ಆಯಿತು, ಇನ್ನು ಅಂಥದ್ರಲ್ಲಿ ವೀಡಿಯೋ ಮಾಡೋ ಮಾತೆಲ್ಲ ಇನ್ನೆಲ್ಲಿ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಎಲ್ಲ ಜನ ಕಡಿಮೆ ಆದಮೇಲೆ ಬಂದು ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ತಿದ್ದಿದ್ದಾರೆ ಅಂತಂದರೆ, ಹಂಗೆ ನಾನು ವೀಡಿಯೋ ಮಾಡೋಕ್ಕೆ ಬಂದಾಗೇ ಪೂಜೆ ಮಾಡ್ತಾಯಿದ್ರು, ತಾಯಿಗೆ ಆರತಿ ಮಾಡ್ತಾಯಿದ್ರು. ಸೊ ಅದು ನನಗೆ ಸ್ವಲ್ಪ ತುಂಬಾ ಖುಷಿ ಆಯಿತು. ಹಾಗೆ ದೇವ್ರನ್ನ ಎಷ್ಟು ಚೆನ್ನಾಗಿ ತಿದ್ದಿದ್ದಾರೆ. ಇದನ್ನು ತಿದ್ದಿರೋದು ನಮ್ಮ ಮಾಮ, ಅಂದರೆ ನಮ್ಮ ಅಮ್ಮರ ಅಣ್ಣ. ಎಷ್ಟು ಲಾಸ್ಟ್ ಟೈಮು ಅಂದರೆ 5 years ಬ್ಯಾಕು ಸಹ ಆ ಮಾಮನೇ ತಿದ್ದುಕೊಟ್ಟಿದ್ದು ದೇವ್ರನ್ನ. ಈ ಸರಿನೂ ಅವರೇ ಮಾಡಿದ್ದು. ನಾವು ಈ ಹೊಲದಲ್ಲೆಲ್ಲ ಪೂಜೆ ಮಾಡೋವಾಗೆಲ್ಲ ದೇವ್ರು ಈ ಥರನೇ ತಿದ್ದಿ ದೇವ್ರಿಟ್ಟು ಪೂಜೆ ಮಾಡ್ತಾಯಿದ್ವಿ. ಆವಾಗೂ ನಮ್ಮ ಮಾಮನೇ ತಿದ್ತಾಯಿದ್ರು. ಸೊ ವಿಶ್ವಕರ್ಮ ಅಂತ ಬಂದಾಗ ದೇವ್ರನ್ನ ತಿದ್ದೋದ್ರಲ್ಲಿ ವಿಶ್ವಕರ್ಮನೇ ಅಂತ ಹೇಳ್ತಾರೆ. ದೇವ್ರನ್ನ ತಿದ್ದೋದು ವಿಶ್ವಕರ್ಮನೇ ಅಂತಾರೆ, ವಿಶ್ವಕರ್ಮ ದೇವರು ಅಂತ. ಹಾಗಾಗಿ ವಿಶ್ವಕರ್ಮ ಅಂತಂದ್ರೇ ಒಂದು ಹೆಮ್ಮೆ ಅಂತ ಹೇಳ್ಬೋದು. ನಿಜ ತುಂಬ ಖುಷಿ ಆಗುತ್ತೆ ನಾವು ವಿಶ್ವಕರ್ಮ ಅಂತ ಹೇಳ್ಕೊಳ್ಳೋದಕ್ಕೆ. ಇಲ್ಲೂ ಸಹ ಆರತಿ ಮಾಡಿಕೊಂಡು ಹೋಗ್ತಾಯಿದ್ರು. ಈ ಸೈಡ್ ಬಂದರೆ ನಾನು ಫಸ್ಟೇ ನಿಮಗೆ ವೀಡಿಯೋದಲ್ಲಿ ಹೇಳಿದ್ನೋ ತಂಬಿಡ್ತಾರೆ ಅಂತ. ಅದೇ ಮೊಸರು ಮತ್ತು ಅನ್ನನ ಮಿಕ್ಸ್ ಮಾಡಿಬಿಟ್ಟು ದೇವ್ರಿಗೆ ತಂಬಿಡೋ ಅಂಥದ್ದು. ಇದನ್ನೇ ನಾನು ತೊಗೊಂಡು ಬಂದಿದ್ದು. ಇದನ್ನು ನಾನು ಬಂದು ದೇವ್ರ ಹತ್ರ ಆರತಿ ಮಾಡಿಬಿಟ್ಟು ತಂದೆ ಇಲ್ಲಿ ಇಟ್ಟಿದ್ದೀನಿ. ಎಲ್ಲರೂ ತೊಗೊಂಡು ಬಂದುಬಿಟ್ಟು ಇಲ್ಲೇ ಇಟ್ಟಿದ್ದಾರೆ ತಂಬನ್ನ. ಸೊ ಫೈನಲಿ ಎಲ್ಲ ಆಯಿತು, ನಾವು ಮನೆಗೆ ಹೊರಟ್ವಿ. ನೋಡಿ ಎಲ್ಲರೂ ಮನೆಗೆ ಹೊರಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲರೂ ಖಾಲಿಯಾಗಿದ್ದರು, ಎಲ್ಲ ಮನೆಗೆ ಹೊರಟ್ಬಿಟ್ಟಿದ್ರು. ನಾವು ಹೊರಡ್ತಾ ಇದ್ವಿ. ನಮ್ಮ ಮಗ ಮತ್ತು ದುಹಿತ ಇಬ್ಬರೂ ಮನೆ ಬಿಟ್ಟವರು. ದೇವಸ್ಥಾನ ಫುಲ್ ಪೂಜೆ ಆಗಿ ಎಲ್ಲ ಮುಗಿಯೋ
ಎಲ್ಲ ಮುಗಿಯೋಷ್ಟರಲ್ಲಿ 1.5 ಅವರ್ ನಿದ್ದೆ ಮಾಡಿದ್ದಾರೆ. ಎದ್ದೊಳ್ಳೇ ಇಲ್ಲ, ಅಷ್ಟು ನಿದ್ದೆ ಮಾಡಿದ್ದಾರೆ ಇಬ್ಬರೂ. ಹಾಗೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾವು ನಾನ್ ವೆಜ್ನ ಗ್ರಾಮ ದೇವತೆಗೆ ನಾನ್ ವೆಜ್ ಮಾಡೋದು. ನಾವು ನಾನ್ ವೆಜ್ನ ಮುಂಚೆನೇ ತಂದಿಟ್ಟಿದ್ವಿ, ಬಟ್ ಅಡುಗೆ ಏನು ಮಾಡಿರಲಿಲ್ಲ. ಅಲ್ಲಿ ಪೂಜೆ ಮುಗಿಸ್ಕೊಂಡೇ ಬಂದು ಅಡುಗೆ ಮಾಡಬೇಕಾಗಿತ್ತು ಮನೇಲಿ. ಹಾಗೆ ಅವರು ಸ್ವಲ್ಪ ಇವಾಗೇನು ಮರಿ ನಾನು ಕಡ್ದಿದ್ದನ್ನ ತೋರಿಸಿದ್ನೋ ಮುಂಚೆ ನಿಮಗೆ ವಿಡಿಯೋದಲ್ಲಿ, ಅವರು ಅಷ್ಟೇ ಮನೆಗೂ ಸ್ವಲ್ಪ ತಂದು ಕೊಡ್ತಾರೆ. ಅದನ್ನು ನಾವು ಅಡುಗೆ ಮಾಡಿ ದೇವರಿಗೆ ಹೋಗಿ ಕೊಡಬೇಕಾಗತ್ತೆ. ಈ ಒಂದು ಊಟ ರೈಸು ಮತ್ತು ಸಾಂಬಾರು ಮತ್ತು ಮುದ್ದೆ ಇಷ್ಟನ್ನ ಹೋಗಿ ಕೊಡಬೇಕಾಗತ್ತೆ. ನಾವು ಸಾಯಂಕಾಲ ಕೊಡಬೇಕಾಗಿದ್ದು ಸಾಯಂಕಾಲನೇ ಹೋಗಿ ಕೊಟ್ವಿ. ಅದ್ರ ಒಳಗಡೆ ನಾವು ಮನೆಯಲ್ಲೆಲ್ಲ ಅಡುಗೆ ಮುಗಿಸ್ಕೊಂಡ್ವಿ. ಅಡುಗೆಗೆ ಕಬಾಬು, ಚಿಕನ್ ಫ್ರೈ ಮತ್ತು ಮುದ್ದೆ, ರೈಸು, ಮಟನ್ ಸಾಂಬಾರು, ಚಿಕನ್ ಸಾಂಬಾರನ್ನ ಮಾಡಿದರು ಅಮ್ಮ. ಇಷ್ಟೇ ಫೈನಲಿ ಗ್ರಾಮ ದೇವತೆದು ವ್ಲಾಗ್ನ ಮಾಡಿ ಆದಷ್ಟು ವೀಡಿಯೋಸ್ನ ನಿಮಗೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಟಾ.